ಇವತ್ತು ನಾವು ಇಷ್ಟು ಖುಷಿಯಿಂದ ಇದ್ದೀವಿ, ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ಈ ಹಿಂದೆ ಭಾರತದ ಸೈನಿಕರಿಗೆ ತಮ್ಮ ವೆಫನ್ನಿನ ಮುಖಾಂತರ ಗುಂಡನ್ನು ಹಾರಿಸುವಂತ ಅಧಿಕಾರ ಇರಲಿಲ್ಲ ಸರ್. ಈ ದೇಶದಲ್ಲಿ ಅಧಿಕಾರ ಇರಲಿಲ್ಲ. ಪಾಕಿಸ್ತಾನದ ಸೈನಿಕರು ಇಮಿಟೇಟ್ ಮಾಡ್ತಾ ಇದ್ರಂತೆ. ನನ್ನ ಕಿಸೆಯಲ್ಲಿ ಒಂದು ಪತ್ರ ಇದೆ, ಈ ಪತ್ರದಲ್ಲಿದೆ, ನಾನು ಯಾವಾಗ ಬೇಕಾದ್ರೂ ಶತ್ರುವಿನ ವಿರುದ್ಧ ಗುಂಡನ್ನು ಹಾರಿಸಬಹುದು, ನಿಮ್ಗೆ ಅಂತ ಅಧಿಕಾರ ಇಲ್ಲ ಅಂತ. ಬಟ್ ಇಂಥ ಅಧಿಕಾರ ಇವತ್ತು ಸೈನಿಕರಿಗೆ ಅಥವಾ ಎಲ್ಲ ಈ ಮೂರು ನೌಕಾಸೇನೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು, ಇವರೆಲ್ಲರಿಗೂ ಇಂಥದ್ದೊಂದು ಅಧಿಕಾರ ಸಿಕ್ಕಿರೋದ್ರಿಂದ ಭಾರತ ಇವತ್ತು ಈ ಪರಿಪ್ರಮಾಣದಲ್ಲಿ ಪ್ರತೀಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಇಲ್ಲ ಪ್ರವೀ, ಏನಾಗುತ್ತೆ, ಸೇನೆಗೆ ನಾವು ಎಲ್ಲಾ ಸಂದರ್ಭದಲ್ಲೂ ಎಲ್ಲ ಸ್ವತಂತ್ರವನ್ನ ಕೊಡೋಕ್ಕಾಗೋದಿಲ್ಲ, ಅಧಿಕಾರವನ್ನ. ಈ ಸಂದರ್ಭದಲ್ಲಿ ನಾವು ಸ್ವತಂತ್ರವನ್ನ ಕೊಟ್ಟಿದ್ದೇವೆ. ಈಗ ನಮಗೆ ನಮ್ಮ ದೇಶಕ್ಕೆ ಗಂಡಾಂತರ ಎದುರಾಯಿತು, ನಾವು ಗಂಡಾಂತರ ಎದುರಾದಂತ ಸಂದರ್ಭದಲ್ಲಿ ಸೇನೆಗೆ ಸ್ವತಂತ್ರವನ್ನ ಕೊಟ್ಟಿದ್ದೇವೆ. ಶಾಂತಿ ಇದ್ದಂತಹ ಸಂದರ್ಭದಲ್ಲಿಯೂ ಸಹ ಸಂಪೂರ್ಣವಾಗಿ ನಾವು ಸೇನೆಗೆ ಅಧಿಕಾರವನ್ನ ಕೊಟ್ರೆ ಪಕ್ಕದ ರಾಷ್ಟ್ರದಲ್ಲಿ ನಡೀತಾ ಇದೆಯಲ್ಲ, ಬಾಂಗ್ಲಾದೇಶದಲ್ಲಿ ಇರ್ಬೋದು, ಪಾಕಿಸ್ತಾನದಲ್ಲಿ ಇರ್ಬೋದು, ಅಲ್ಲಿ ಅರಾಜಕತೆ ಏನು, ಸೇನಾ ಮುಖ್ಯ ಇಲ್ಲಿ ಏನಾಗುತ್ತೆ, ಸೇನೆಯೇ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳೋದು. ಈಗ ಸೌತ್ ಆಫ್ರಿಕನ್ ಕಂಟ್ರೀಸ್ಗಳಲ್ಲಿ ಅಲ್ಲಿನ ಅರೆಪರೆ ಸೈನ್ಯಗಳಿರ್ತಾವಲ್ಲ, ಅವರೇ ಅಧಿಕಾರವನ್ನು ತೆಗೆದುಕೊಳ್ತಾರೆ. ಈಗ ಇಸ್ಲಾಂ ರಾಷ್ಟ್ರಗಳಲ್ಲಿ ನೋಡ್ತಾ ಇದೀವಲ್ಲ, ಕೆಲವೊಂದು ರಾಷ್ಟ್ರಗಳಲ್ಲಿ ಸೇನಾ ಪಡೆಗಳೇ, ಪಾಕಿಸ್ತಾನದ ಸೇನಾ ಪಡೆಗಳೇ ನಮ್ದು ಸ್ಪಷ್ಟವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಅಧಿಕಾರವನ್ನು ಕೊಡಬೇಕೋ ಅದನ್ನು ಕೊಡಲೇಬೇಕಾಗುತ್ತೆ. ಆದ್ರೆ ಎಲ್ಲಾ ಸಂದರ್ಭದಲ್ಲಿಯೂ ನಾವು ಸರ್ವಾಧಿಕಾರಿ ಇರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಪಾಕಿಸ್ತಾನದನ್ನ ಸರ್ವನಾಶ ಮಾಡಕ್ ಹೋಗಿದ್ದಾರೆ, ಯುದ್ಧ ಮಾಡಕ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಕ್ಕಂತ ಎಲ್ಲಾ ವಿಚಾರಗಳನ್ನು ನಾವು ಜೈಕಾರ ಇಟ್ಕೊಂಡಿದ್ರೆ ಅವ್ರು ಸರ್ವಾಧಿಕಾರಿ ಆಗ್ತಾರೆ. ನಾವು ಸರ್ವಾಧಿಕಾರಿ ಧೋರಣೆ ಆಡಳಿತದಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇಲ್ಲ. ನಮ್ಮ ಪ್ರಜೆಗಳಿಗೆ ಅದು ಹೋಗಿ ಬರಲ್ಲ. 1947 ಈಚೆಗೆ ನಾವು ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಏನು ಯಾರಿಗೆ ಯಾವ ಅಧಿಕಾರ ಇರಬೇಕು, ಯಾವ ಟೈಮಲ್ಲಿ ಅಧಿಕಾರ ಇರಬೇಕು, ಅಧಿಕಾರವನ್ನು ಕೊಟ್ಟಿದ್ರೆ ಮಾಡ್ತಾರೆ. ಗಡಿಯಲ್ಲಿ ಅವ್ರು ಏನೇ ತಿಂಟೆ ತಕರಾರು ಮಾಡಿದ್ರು ಸಹ ಯಾವ ಸಂದರ್ಭದಲ್ಲಿ ನಮ್ಮ ಸೇನೆಗೆ ಅಧಿಕಾರವನ್ನು ಕೊಡಬೇಕು, ಅಧಿಕಾರವನ್ನು ಕೊಟ್ಟು ಅವರನ್ನು ಯಾವಾಗ ಮಟ್ಟ ಹಾಕ್ಬೇಕು ಅದನ್ನು ಮಾಡಿದ್ದಾರೆ. ಈಗ ನೋಡಿ, ಇವಾಗ ಏನು ಪಹಲ್ಗಾಮ್ ದಾಳಿಯ ನಂತರ ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಗಂಡಾಂತರ ಇದೆ. ಭಯೋತ್ಪಾದಕರಿಂದ ಹೇಗಾದ್ರೂ ಮಾಡಿ ನಾವು ಅವರನ್ನು ಮಟ್ಟ ಹಾಕ್ಬೇಕು ಅನ್ನುವಂಥ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಈಗ ಸೇನೆಗೆ ಪೂರ್ಣ ಅಧಿಕಾರವನ್ನು ಕೊಡಲಾಗಿದೆ. ಸೇನೆ ನೀವು ಯಾವ ರೀತಿಯ ಕಾರ್ಯಾಚರಣೆ ಮಾಡಿದ್ರು ಸರ್ಕಾರದ ಬೆಂಬಲ ಸಂಪೂರ್ಣವಾಗಿದೆ, ದೇಶದ ನಾಗರಿಕರ ಬೆಂಬಲವೂ ಇದೆ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. ಹೀಗಾಗಿ ಸೇನೆ ಸಂಪೂರ್ಣ ಪ್ರಮಾಣದಲ್ಲಿ ಕಾರ್ಯಾಚರಣೆಯನ್ನ ಕೈಗೊಳ್ತಾ ಇದೆ. ಮೂರು ಸೇನೆಗಳು ಒಗ್ಗಟ್ಟಿನಿಂದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೇವೆ. ಇಂತಹ ಅಧಿಕಾರ ಎಲ್ಲಾ ಸಂದರ್ಭದಲ್ಲಿಯೂ ಕೊಟ್ಬಿಟ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅದು ಮಾರಕ ಆಗ್ಬಿಡುತ್ತೆ, ಸರಿ ಕಾಣಿಸೋದಿಲ್ಲ. ಅದು ಮತ್ತೊಂದು ಕಡೆ ಇಲ್ಲಿ ಕೊನೆ ಆಗುತ್ತಾ ಅನ್ನೋ ಪ್ರಶ್ನೆ ಸರ್. ಇಲ್ಲ, ಖಂಡಿತ ಇದು ಇಲ್ಲಿಗೆ ಕೊನೆ ಆಗೋದಿಲ್ಲ. ಯಾಕಂದ್ರೆ ನಾವು ಇವತ್ತು ರಾತ್ರಿ ಹೋಗಿ ದಾಳಿ ಮಾಡಿದ ತಕ್ಷಣ, ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ ತಕ್ಷಣ ಭಯೋತ್ಪಾದಕರೆಲ್ಲ ಸರ್ವನಾಶ ಆಗ್ಬಿಟ್ಟಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಮನೋಸ್ಥಿತಿ ಅಂದ್ರೆ ಅವ್ರ ತರ ರಕ್ತ ಬೀಜಾಸುರರು. ಕರೆಕ್ಟ್. ಎಲ್ಲಿ ಒಬ್ಬ ಸತ್ರ 10 ಜನ ಉಟ್ಕೊಳ್ತೀವಿ ಅನ್ನೋ ಮನೋಸ್ಥಿತಿಯನ್ನ ಹೊಂದಿರ್ತಕ್ಕಂಥವ್ರು. ಆದ್ರೆ ಯಾವುದೇ ಮನೋಸ್ಥಿತಿ ಇರಲಿ, ಪಾಕಿಸ್ತಾನದ ಜನರಿಗೆ ಏನು ಅಂತ ಅಂದ್ರೆ ಭಾರತದ ಮೇಲೆ ಯಾರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರು ಅವ್ರಿಗೆ ಸರಿ, ಭಾರತದ ವಿರುದ್ಧವಾಗಿ ಮಾತಾಡ್ಬೇಕು. ಭಾರತದ ವಿರುದ್ಧವಾಗಿ ಮಾತನಾಡಿದ್ರೆ ಆ ರಾಜಕಾರಣಿ ಸರಿ. ಆ ರಾಜಕಾರಣಿಗಳು ಅದನ್ನೇ ಕಂಡಿಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಈಗ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ಮಾತಾಡ್ತೀವಿ ಅಂತಂದ್ರೆ ಯಾರೋ ಒಬ್ಬ ಮಾತಾಡ್ತಾ ಇದ್ರೆ ಅಂದ್ರೆ ಅವ್ನು ಹುಚ್ಚ ಅಂತೀವಿ ನಾವು. ಈಗ ಉದಾಹರಣೆಗೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡೋದು ಬೇಡ ಅಂತ ಅಂದ್ರು. ಅಂತ ಜನನೂ ಇರ್ತಾರೆ ನಮ್ಮಲ್ಲಿ. ಆದ್ರೆ ಪಾಕಿಸ್ತಾನದಲ್ಲಿ ಹಂಗಿಲ್ಲ. ಪಾಕಿಸ್ತಾನದಲ್ಲಿ ಭಾರತದ ವಿರುದ್ಧ ಮಾತಾಡ್ತಾ ಇದ್ರೆ ಅಂದ್ರೆ ಅವನೇ ದೊಡ್ಡವನು, ಅವನೇ ದೇವರು. ಓಕೆ, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರತೀಕಾರದ ಕಮರ
ಇದ್ರಲ್ವಾ ಅವರು ಅದೇ ಧರ್ಮದ ಮುಖಾಂತರವೇ, ಸಿಂಧೂರದ ಮುಖಾಂತರವೇ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಈ ದಾಳಿಯಾದ ಮೇಲೆ ಸಂಭ್ರಮಾಚರಣೆ ಎಲ್ಲ ಕಡೆ. ಏನ್ ಸಂಭ್ರಮಾಚರಣೆ ನೋಡಿ ಒಂದ್ಸರಿ. बोलो भारत माता की जय, बोलो भारत माता की जय. वंदे मातरम, जय भवानी, जय शिवाजी, जय शिवाजी, जय भवानी. भारताचे पंतप्रधान नरेंद्र मोदी यांचा, नरेंद्र मोदी यांचा. पाकिस्तान, पाकिस्तान, हिंदुस्तान, हिंदुस्तान, भारत माता की जय, भारत माता की जय, माता की जय, भारत माता की जय. हिंदुस्तान जिंदाबाद, 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 पाकिस्तान जय भारत माता की जय. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಇವತ್ತು ನಾವು ಇವತ್ತೇನು ನಮ್ಮ ಸೇನೆ ಮಧ್ಯರಾತ್ರಿ 1:30ಕ್ಕೆ ಪಾಕಿಸ್ತಾನದ ಉಗ್ರವಾದಿ ನೆಲೆಗಳ ಮೇಲೆ ಏನು ದಾಳಿಯನ್ನು ಮಾಡಿದೆ, ಅದರ ಸಂತೋಷಕ್ಕಾಗಿ ಅದರ ಸಂತೋಷವನ್ನು ಆಚರಿಸಲು ನಾವು ಇವತ್ತೆಲ್ಲ ಮಾಜಿ ಸೈನಿಕರು, ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಸೇರಿ ಒಂದು ಸಂತೋಷದ ಸಂಭ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಎಲ್ಲ ಸಿಹಿ ಹಂಚುವುದರ ಮೂಲಕ ನಾವು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದೀವಿ. ಕಳೆದ ಏಪ್ರಿಲ್ 22ಕ್ಕೆ ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯ ನಾಗರಿಕರ ಮೇಲೆ ಏನು ದಾಳಿಯನ್ನು ಮಾಡಿತ್ತು, ಹೀನ ಕೆಲಸವನ್ನು ಮಾಡಿತ್ತು. ಆ ಕೆಲಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡಬೇಕಾಗಿತ್ತು. ಕಳೆದ 10-15 ದಿನಗಳಿಂದ 8-10 ದಿನಗಳಿಂದ ಏನು ಯುದ್ಧದ ವಾತಾವರಣ